ಸರ್ ಇತ್ತೀಚೆಗೆ ಹ್ಞೂ ಸರ್. ಪ್ರದೀಪ್ ಈಶ್ವರ್ ಅವರು ನಿಮ್ ಕ್ಷೇತ್ರಕ್ಕೆ ಬಂದಿದ್ರು. ಓಕೆ ಸರ್. ಬಿಜೆಪಿ ಆಫೀಸ್ ಮುಂದೆ ನಿಂತಿದ್ರು. ಪಾರ್ಟಿ ಆಗ ಆಫೀಸಿಂದ ಚಪ್ಪಲಿ ಬಂದಿದ್ರು. ತೋರಿಸಿದ್ದು ಹ್ಞೂ ಸರ್. ಮತ್ತೆ ಹುಚ್ಚ ಅಂತ ಕೂಗಿದ್ದು ಒಂದಿಷ್ಟು ಹ್ಞೂ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಹ್ಞೂ ಸರ್. ಇದ್ರ ಬಗ್ಗೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಬಿಜೆಪಿ ಸಂಸ್ಕೃತಿ ಹೀನರು ಅಂತ. ಸೊ ಏನ್ ಹೇಳ್ತೀರಿ ನೀವು? ಸರ್ ಸಂಸ್ಕೃತಿ ಅಂದ್ರೆ ಇವರು ಹಾಲಿ MLA ಸರ್, ಹ್ಮ್. ಚಿಕ್ಕಬಳ್ಳಾಪುರಿಂದ. ಹೌದು. ಓಕೆ ಸರ್, ಚಿಕ್ಕಬಳ್ಳಾಪುರಿಂದ ಬಂದವರು ಇಲ್ಲಿಗೆ ಏನಂತ ಹೇಳ್ಬೇಕು ಸರ್ ಅವರು ಮತಭೇದ ಮಾಡಕಂದ್ರೆ? ಈಗ ಆಕಾಂಕ್ಷಿ ಯಾರು? ಕಾಂಗ್ರೆಸ್ ಇಂದ ಸರ್ ಸಮರ್. ಸಮಂತ್ ಅಂತ ಸರ್, ಮಲ್ಲಣ್ಣರ ಮಗ, ಶಾಮನೂರ್ ಶಿವಶಂಕರಪ್ಪರ ಮೊಮ್ಮಗ ಸರ್. ಅವರಿಗೆ ಬಂದಾಗ ಇವರೇನು ಬರೀ ಅವರ ಕಾರ್ಯಕರ್ತೆಗಳಿಗೆ ಕಾಂಗ್ರೆಸ್ನವರಿಗೆ ಮತ ಹಾಕ್ರಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಎಲ್ಲರಿಗೂ ಪ್ರಚಾರ ಮಾಡ್ಬೇಕು ಸರ್. ಹ್ಮ್. ಪ್ರಚಾರ ಮಾಡ್ಬೇಕು, ಅದನ್ನ ಬಿಟ್ಟು ಬಿಜೆಪಿ ಅವ್ರು ಹಂಗಂತೆ ಹಿಂಗಂತೆ ಆ ತರ ಯಾಕೆ ಮಾತಾಡ್ಬೇಕು? ಇವರೆಲ್ಲ ನ್ಯಾಲಿಗೆ ಹೆಂಗ್ ಬೇಕಾಗಿ ಮಾತಾಡಕ್ಕೆ ಬರಲ್ಲ ಅದು. ಹ್ಮ್. ಈಗ ಸಿದ್ಧಾಂತ ಅವರು ಈಗ MLA, ಹಾಲಿ MLA ಬಾಯಲ್ಲಿ ಈ ತರ ಮಾತಾಡಕ್ ಬರುತ್ತಾ? ಹ್ಮ್. ಈ ಯಕ್ನಾಳ್ ಸಾಹೇಬ್ರದ್ದು ಮಾತಾಡಿದ್ರು, ವಿತ್ ಪ್ರತಾಪ್ ಸಿಂಹ ಸರ್ ಮಾತಾಡಿದ್ರು, ಆಮೇಲೆ ಹೆಗಡೆ ಅವ್ರದ್ದು ಮಾತಾಡಿದ್ರು. ಅವ್ರ ಬಗ್ಗೆ ಯಾಕೆ ಮಾತಾಡೋಕು? ಅವರಿಂದ ಅವ್ರ ಪಕ್ಷದಿಂದ ಅವರಿಂದ ಪಕ್ಷ ಬೇಕು, ಹಿಂದುತ್ವ ಬೇಕು ಅಂತ ಮಾತಾಡ್ತಾರೆ. ಸರಿ ಅನ್ಸ? ಓಕೆ. ಈಗ ಅದನ್ನ ಬಿಟ್ಟು ಇವರು ಯಾಕೆ ಮುಸ್ಲಿಮ್ಸ್ ಇದು ಅಂತಾರೆ, ಆ ತರ ಮಾತಾಡೋದೆ? ಆ ತರ ಯಾರು ಮಾತಾಡಲ್ಲ. ಹ್ಮ್. ಏನ್ ಸರ್, ಇವ್ರು ಯಾಕೆ ಮಾತಾಡ್ತಾರೆ? ನಮ್ ದಾವಣಗೆರೆಗೆ ಬಂದು ಯಾಕೆ ಈ ತರ ಮಾತಾಡ್ತಾರೆ? ಯಾಕ ಮತ್ತೆ ಓಟ್ ಸಿಕ್ತದಂತ ಜನಗಳಿಗೆ ಮತ್ತೆ ಇವ್ರಿಗೆಲ್ಲ ಇದನ್ ಮಾಡ್ತಾರೆ ಇವ್ರು ಪ್ರದೀಪ್ ಈಶ್ವರ್ ಅವರು. ಹ್ಮ್. ಮತ್ತೆ ಅಜಯ್ ಕುಮಾರ್ ಅವರು ಕೂಡ ಗಂಡಸಾಗಿದ್ರೆ ದಾವಣಗೆರೆ ಬಾ ಅಂತ ಸವಾಲ್ ಅಲ್ಲ ಹಾಕ್ತಾರೆ ಸರ್, ಅಲ್ಲಿ ಸರ್. ಅಲ್ಲ ಮಾಜಿ ಮೇಯರ್ ಅಲ್ಲ, ಮೇಯರ್ ಆಗಿದ್ದಾರೆ. ಹ್ಮ್. ಮೇಯರ್ ಆಗಿ ಹಾಗಾಗಿ 2000. ಮಾಜಿ ಮೇಯರ್ ಆಗಿದ್ದು ಒಬ್ಬ ಓಕೆ ಸರ್. ಶಾಸಕರಿಗೆ ನೀನು ಹಾ. ಗಂಡಸಾಗಿದ್ರೆ ದಾವಣಗೆರೆಗೆ ಬಾ ಅನ್ನೋ ಈ ಪದವನ್ನ ಬಳಸೋದು ಕೂಡ ಎಷ್ಟು ಸರಿ ಅಂತ ಕೂಡ ಅಲ್ಲ ಹೇಳ್ತಾರೆ. ಸರ್, ಇವ್ರು ಮಾತಾಡಿದ್ ತಪ್ಪಲ್ಲ. ಹ್ಮ್. ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ ತಪ್ಪಲ್ಲ. ಹ್ಮ್. ತಪ್ಪ ಇಲ್ಲ ಸರ್, ಹೇಳಿ ಸರ್. ಹ್ಮ್. ಈಗ ನಮ್ಮ ದಾವಣಗೆರೆಗೆ ಬಂದು ನಮ್ಮ ದಾವಣಗೆರೆಗೆ ಮತ್ತೆ ನಾವು ಅಲ್ಲೇ ಬಂದು ನಾವು ಮಾತಾಡ್ಬೋದಲ್ಲ ಇಲ್ಲಿಂದನ? ಹ್ಮ್. ನಾವು ಚಿಕ್ಕಬಳ್ಳಾಪುರಿಗೆ ಹೋಗಿ ನಾವು ಮಾತಾಡ್ಬೋದಲ್ಲ? ಹ್ಮ್. ನಾ ಮಾತಾಡೋದು ತಪ್ಪಾಗತ್ತಾ ಇಲ್ಲ ಸರ್? ಈಗ ಅವ್ರ MLA ಅಲ್ಲೇ ಚಿಕ್ಕಬಳ್ಳಾಪುರದ ಕೆಲಸನೇ ಮಾಡಿಲ್ಲ ಈ ಪಾರ್ಟಿ MLA ಕ್ಯಾಂಡಿಡೇಟ್. ಇಲ್ಲಿ ಬಂದು ನಮ್ಮ ದಾವಣಗೆರೆ ಬಂದು ನಮ್ಮ ಮೇಯರಿಗೆ, ಮಾಜಿ ಮೇಯರಿಗೆ ಮತ್ತೆ ಅಲ್ಲಿ ಇದನ್ನ ಎಲೆಕ್ಷನ್ ನಿಂತರು. ಶಾಮನೂರ್ ಶಿಕ್ಷಣ ಸಭಾ ಅಜ್ಜರ್ ಆಪೋಸಿಟ್ ನಿಂತಿದ್ರು ಇವ್ರು. 21,000 ಲೀಡಿಗೆ ಸೋತ್ರು. ಹ್ಮ್. ಸೋತಿದಾರ. ಈಗ ಇವರು ಅಲ್ಲೇ ಮಾಡಿಲ್ಲ ಕೆಲಸ. ಇವ್ರು ಮೇಯರ್ ಆದಾಗ 2022-21ಗೆ ಕೊರೋನಾ ಬಂದಿತ್ತು. ಅವಾಗ ಇವ್ರು ಕೆಲಸ ಮಾಡ್ಯಾರ. ಎಂದರಂತ ಮೇಯರ್ ಅಂತ BG ಅಜಯ್ ಕುಮಾರ್ ಮೇಯರ್ ಹೆಂಗೆ ಅಂತ ಕೆಲಸ ಮಾಡಿದಾರೆ ಇವ್ರು. ಇವ್ರು ಏನಾರ ಮಾಡಿದಾರ MLA? ಫಸ್ಟ್ ಕುಡಿಯೋ ನೀರು ಹೆಂಗೈತೆ ಅಂತ ನೋಡ್ರಿ ಸರ್. ಕುಡಿಯೋ ನೀರು ಅದಕ್ಕೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇದೆ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ. ಅವ್ರದೇ ನೋಡ್ಕೊಳಂಗಿಲ್ಲ. ಇಲ್ಲಿ ಬಂದಿಲ್ಲ ಶೆಡ್ ಹೊಡಿಯೋದು ಅದು ಮಾಡೋದು ಯಾಕೆ ಮಾಡ್ಬೇಕು ಸರ್? ಓಕೆ. ಕರೆಕ್ಟ್ ಐತಿಯಲ್ಲ ಸರ್?